ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜೂನ್ ತಿಂಗಳ 3ನೇ ವಾರದಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗವು ಮಿಥುನ ರಾಶಿಯಲ್ಲಿ ರೂಪುಗೊಳ್ಳುವುದು. ಇದರಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧಾದಿತ್ಯ ರಾಜಯೋಗವನ್ನು ಬಹಳ ಪ್ರಭಾವಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ. ಈ ಯೋಗವು ಹೆಚ್ಚಿನ ಲಾಭವನ್ನುಂಟು ಮಾಡುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ದೊರಕುವಂತೆ ಮಾಡುವುದು. ಜೂನ್ 15ರಿಂದ ಜೂನ್ 21ರವರೆಗಿನ ಕನ್ಯಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕನ್ಯಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, 12ನೇ ಭಾವದಲ್ಲಿ ಕೇತು ಇರುವುದರಿಂದ ಈ ವಾರದ ಆರಂಭದಲ್ಲಿ ನಿಮ್ಮಲ್ಲಿ ಹೆಚ್ಚು ಶಕ್ತಿ ಇರುವುದಿಲ್ಲ ಮತ್ತು ಸಣ್ಣ ಸಣ್ಣ ವಿಷಯಗಳಿಗೂ ನೀವು ಬೇಗ ಕೋಪಗೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮನ್ನು ನೀವು ಶಾಂತವಾಗಿರಿಸಿಕೊಳ್ಳುವುದು ಅಗತ್ಯ. ಇಲ್ಲದಿದ್ದರೆ ಈ ಚಿಡಿಚಿಡಿತ ಸ್ವಭಾವ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಶನಿ 7ನೇ ಭಾವದಲ್ಲಿ ಇರುವುದರಿಂದ ನೀವು ಸಾಮಾನ್ಯವಾಗಿ ಕ್ಷಣಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಭಾವವನ್ನು ನಿಯಂತ್ರಿಸಬೇಕು. ಈ ವಾರ ನಿಮ್ಮ ಹಣ ಮತ್ತು ಸಮಯವನ್ನು ಮನರಂಜನೆಗೆ ಹೆಚ್ಚು ಖರ್ಚು ಮಾಡುವುದು ತಪ್ಪಿಸಿ, ಇಲ್ಲದಿದ್ದರೆ ಭವಿಷ್ಯದಲ್ಲಿ ಆರ್ಥಿಕ ತೊಂದರೆ ಎದುರಾಗಬಹುದು. ಕುಟುಂಬದ ಸದಸ್ಯರ ಅಗತ್ಯಗಳಿಗೆ ಹೆಚ್ಚು ಗಮನ ಕೊಡಬೇಕು. ಇದರಿಂದ ಮನೆಯೊಳಗಿನ ಕೆಲವು ಮುಖ್ಯ ವಿಷಯಗಳನ್ನು ನೀವು ತಿಳಿದುಕೊಳ್ಳುವಿರಿ. ಕೆಲಸದ ಸ್ಥಳದಲ್ಲಿ ಕೆಲವು ಸಹೋದ್ಯೋಗಿಗಳು ನಿಮ್ಮ ಕೆಲಸದ ಶೈಲಿಯಿಂದ ಅಸಮಾಧಾನ ಹೊಂದಿರುವ ಸಾಧ್ಯತೆ ಇದೆ. ಆದರೆ ಅವರು ನೇರವಾಗಿ ಹೇಳುವುದಿಲ್ಲ. ಇದರಿಂದ ನೀವು ಸುಧಾರಣೆ ಮಾಡುವುದಿಲ್ಲ. ಫಲಿತಾಂಶಗಳು ನಿರೀಕ್ಷೆಯಂತೆ ಇಲ್ಲವೆಂದು ಅನಿಸಿದರೆ ನಿಮ್ಮ ಯೋಜನೆಗಳನ್ನು ಮರುಪರಿಶೀಲಿಸಿ ಬದಲಾವಣೆ ಮಾಡುವುದು ಉತ್ತಮ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವ ಯುವಕರಿಗೆ ಈ ವಾರ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮ ಮುಂದುವರಿಸಿ ಮತ್ತು ಗುರುಗಳ ಸಹಾಯ ಪಡೆಯಿರಿ. ಜೂನ್ 3ನೇ ವಾರವು ವೃತ್ತಿಜೀವನದ ಮಹತ್ವವನ್ನು ತೋರಿಸುತ್ತದೆ, ಏಕೆಂದರೆ ಅಮಾವಾಸ್ಯೆ 10ನೇ ಮನೆಯಲ್ಲಿ ಉದಯಿಸುತ್ತಾನೆ. ಈ ವಾರ ನಿಮ್ಮ ಸಾರ್ವಜನಿಕ ಪಾತ್ರ ಅಥವಾ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಪ್ರಮುಖ ಬೆಳವಣಿಗೆ ರೂಪುಗೊಳ್ಳುತ್ತದೆ. ಒಂದು ಪ್ರಮುಖ ಸಭೆಯು ಸ್ಪಷ್ಟ ನಿರ್ಧಾರದೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ನಿಮ್ಮ ಹೆಸರನ್ನು ಹೊಸ ನಿಯೋಜನೆಗೆ ಜೋಡಿಸಲಾಗುತ್ತದೆ. ಅಮಾವಾಸ್ಯೆ ಹೊಸ ಆರಂಭಗಳನ್ನು ಸೂಚಿಸುವುದರಿಂದ ಹೊಸ ಉದ್ಯೋಗಾವಕಾಶಗಳು ಬಹಳ ಸಾಧ್ಯ. ಅಮಾವಾಸ್ಯೆಯ ಪ್ರಭಾವವು ಮುಂದಿನ 6 ತಿಂಗಳವರೆಗೆ ಇರುತ್ತದೆ. ಆದ್ದರಿಂದ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗ ಹುಡುಕಾಟಕ್ಕೆ ದೀರ್ಘ ಹಂತವನ್ನು ಹೊಂದಿರುತ್ತಾರೆ. ಈ ಅಮಾವಾಸ್ಯೆ ಮಾರ್ಗದರ್ಶಕರು ಮತ್ತು ವ್ಯವಸ್ಥಾಪಕರೊಂದಿಗೆ ಪ್ರಮುಖ ಸಂಭಾಷಣೆಯನ್ನು ತರುತ್ತದೆ. ಆದ್ದರಿಂದ ನೀವು ನಿಮ್ಮ ಕೆಲಸದಲ್ಲಿ ಪರಿಪೂರ್ಣರಾಗಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಮೊದಲ ಮನೆಯ ಮೇಲೆ ಮಂಗಳ ಗ್ರಹದ ಅಂಶ ಬೀಳುವುದರಿಂದ ನೀವು ಸ್ವಲ್ಪ ಅಶಾಂತಿಯಿಂದ ಇರುತ್ತೀರಿ. ನೇರ ಸಂಭಾಷಣೆಯು ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತಿದ್ದ ಗೊಂದಲವನ್ನು ನಿವಾರಿಸುತ್ತದೆ. ನಿಮ್ಮ ವೇಳಾಪಟ್ಟಿ ನಿರೀಕ್ಷೆಗಿಂತ ಹೆಚ್ಚು ಕಾರ್ಯನಿರತವಾಗುತ್ತದೆ. ಹಲವಾರು ಬೇಡಿಕೆಗಳು ತಕ್ಷಣದ ಕ್ರಮದ ಅಗತ್ಯವಿರುತ್ತದೆ. ಒಂದು ಸಣ್ಣ ಆರೋಗ್ಯ ಸಮಸ್ಯೆ ಗಮನ ಸೆಳೆಯುತ್ತದೆ ಮತ್ತು ಅದನ್ನು ತಕ್ಷಣವೇ ಪರಿಹರಿಸಲಾಗುತ್ತದೆ. ನಿಮ್ಮ ನೋಟ, ವರ್ತನೆ ಅಥವಾ ವಿಧಾನದಲ್ಲಿನ ಗಮನಾರ್ಹ ಬದಲಾವಣೆಯ ಬಗ್ಗೆ ಯಾರಾದರೂ ಕಾಮೆಂಟ್ ಮಾಡುತ್ತಾರೆ. ವಾರಗಟ್ಟಲೆ ನಿಮ್ಮನ್ನು ಕೆರಳಿಸುತ್ತಿದ್ದ ಸಮಸ್ಯೆಯು ದೃಢವಾದ ಕ್ರಮ ತೆಗೆದುಕೊಂಡ ನಂತರ ತೀರ್ಮಾನಕ್ಕೆ ಬರುತ್ತದೆ. ವಾರಾಂತ್ಯದ ವೇಳೆಗೆ ವೈಯಕ್ತಿಕ ವಿಷಯವು ಇತ್ಯರ್ಥವಾಗಿ ಮತ್ತು ಪ್ರಗತಿ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದಂತೆ ನೀವು ನಿರಾಳರಾಗುತ್ತೀರಿ. ಖಾಸಗಿ ಸಂಬಂಧವು ಕೆಲವೇ ಜನರಿಗೆ ತಿಳಿದಿರುವ ಮೌನ ಸಂಭಾಷಣೆಗಳ ಸರಣಿಯ ಮೂಲಕ ಮುಂದುವರಿಯುತ್ತದೆ. ಪ್ರಯಾಣ, ವಸತಿ ಅಥವಾ ವೈಯಕ್ತಿಕ ಸೌಕರ್ಯಗಳಿಗೆ ಸಂಬಂಧಿಸಿದ ವೆಚ್ಚಗಳು ಹೆಚ್ಚಾಗುತ್ತವೆ ಮತ್ತು ಹೆಚ್ಚು ಹಿಂಜರಿಕೆಯಿಲ್ಲದೆ ಪಾವತಿಸಲಾಗುತ್ತದೆ. ದೂರದಲ್ಲಿ ವಾಸಿಸುವ ಯಾರೊಬ್ಬರಿಂದ ಒಂದು ಪ್ರಮುಖ ಸಂದೇಶವು ಅನಿರೀಕ್ಷಿತವಾಗಿ ಬರುತ್ತದೆ ಮತ್ತು ಅದು ಪರಿಹಾರವನ್ನು ತರುತ್ತದೆ. ನೀವು ಸೃಜನಶೀಲ ಅಥವಾ ಶೈಕ್ಷಣಿಕ ಯೋಜನೆಯಲ್ಲಿ ತೆರೆಮರೆಯಲ್ಲಿ ಸಾಕಷ್ಟು ಸಮಯವನ್ನು ಕಳೆಯುತ್ತೀರಿ ಮತ್ತು ಗಮನಾರ್ಹ ಪ್ರಗತಿಯನ್ನು ಸಾಧಿಸಲಾಗುತ್ತದೆ. ಈ ವಾರದಲ್ಲಿ ನೀವು ತುಂಬಾ ಸುಂದರವಾದ ಕನಸುಗಳನ್ನು ಕಾಣುತ್ತೀರಿ ಮತ್ತು ಅವು ನಿಮ್ಮ ಭವಿಷ್ಯದ ಬಗ್ಗೆ ಸಂಕೇತಗಳನ್ನು ಹೊಂದಿರುತ್ತವೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಸೂರ್ಯಗ್ರಹವನ್ನು ಬಲಪಡಿಸಲು ಈ ಅವಧಿಯಲ್ಲಿ ನೀವು ಬೆಲ್ಲವನ್ನು ದಾನ ಮಾಡಿ. ಜೊತೆಗೆ ಪ್ರತಿನಿತ್ಯ ಆದಿತ್ಯ ಹೃದಯ ಸ್ತೋತ್ರವನ್ನು ತಪ್ಪದೇ ಪಠಿಸಿ. ವೀಕ್ಷಕರೇ, ಇದಾಗಿತ್ತು ಕನ್ಯಾ ರಾಶಿಯ ಜಾತಕದವರ ಜೂನ್ 15ರಿಂದ ಜೂನ್ 21ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.